ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಫಂಕ್ಷನಿಂಗ್. ಸೊ ಅದು ಕಡಿಮೆ ಆಗುತ್ತೆ. ಇದು ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು? ಸೊ ರಕ್ತಹೀನತೆಯಿಂದ ಸಿಂಪ್ಟಮ್ಸ್ ಏನು? ಒಂದು ವೀಕ್ನೆಸ್ಸು, ಟಯರ್ಡ್ನೆಸ್ಸು, ಫೆಟೀಗ್. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿಯಿಂದ. ಇವತ್ತು ನಾವು ರಕ್ತಹೀನತೆ ಬಗ್ಗೆ ಚರ್ಚೆ ಮಾಡೋಣ. ಈ ರಕ್ತಹೀನತೆ ಬಹಳಷ್ಟು ನಾವು ಹೆಣ್ಮಕ್ಳಲ್ಲೇ ನೋಡ್ತೀವಿ, ಬಟ್ ಈಗ ಗಂಡ್ಮಕ್ಳಲ್ಲಿನೂ ಕಾಣಿಸ್ಕೊಳ್ತಾ ಇದೆ. ಇದು ಎಲ್ಲದಕ್ಕೆ ಕಾರಣ ಏನು? ಈಗ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಅವ್ರಿಗೆ ತಿಂಗಳ ಪೀರಿಯಡ್ಸ್ ಆಗ್ತದೆ, ಲಾಸ್ ಆಗ್ತಿರುತ್ತೆ, ಮತ್ತೆ ಸರಿಯಾದ ಪೌಷ್ಟಿಕಾಂಶ ಆಹಾರ ತಿನ್ನೋದಿಲ್ಲ, ಬಡತನದಿಂದಾನು ಸಿಗಲ್ಲ. ಕೆಲವೊಬ್ರಿಗೆ ಬಡತನ ಇಲ್ಲದೆ ಹೋದ್ರು ಗೊತ್ತಿಲ್ಲ, ಕೆಲವೊಬ್ರು ಗೊತ್ತಿದ್ರು ಸಹ ತಿನ್ನಕ್ ಇಷ್ಟಪಡೋದಿಲ್ಲ, ಬರೀ ಜಂಕ್ ಫುಡ್ನೇ ಇಷ್ಟಪಡ್ತಾರೆ, ಅಥವಾ ಯಾವ್ದು ಹೆಲ್ದಿಯೋ ಅದು ಬಿಟ್ಟು ಅನ್ಹೆಲ್ದಿ ಮೇಲೆನೆ ಇಷ್ಟಪಡೋದೊಂದು ಒನ್ ಆಫ್ ದ ರೀಸನ್ ಆಗಿದೆ. ಅದ್ರ ಕಾರಣಕ್ಕೇನೆ ಗಂಡು ಮಕ್ಳಿಗೂ ಈ ನಡುವೆ ರಕ್ತಹೀನತೆ ಅನ್ನೋದು ಕಾಣ್ತಾ ಇದೆ. ಸೊ ರಕ್ತಹೀನತೆಯಿಂದ ಸಿಂಪ್ಟಮ್ಸ್ ಏನು? ಒಂದು ವೀಕ್ನೆಸ್ಸು, ಟಯರ್ಡ್ನೆಸ್ಸು, ಫೆಟೀಗ್. ವೀಕ್ನೆಸ್ ಅಂದ್ರೆ ಸುಸ್ತಾಗಿರೋದು, ಫೆಟೀಗ್ ಅಂದ್ರೂ ಅಷ್ಟೇ, ಏನ್ ಸ್ವಲ್ಪ ಒಂದು 10 ನಿಮಿಷ ಕೆಲಸ ಮಾಡಿದ್ರೆ 2 hours ರೆಸ್ಟ್ ತಗೊಳ್ಳೋದು. ಸೊ ಇವೆಲ್ಲ ಯಾಕೆ ಆಗ್ತದೆ? ಈಗ ಐರನ್ ಕಡಿಮೆ ಇದ್ರೆ ಈ ಆಕ್ಸಿಜನ್ ಅಬ್ಸಾರ್ಪ್ಷನ್ ನಮ್ಮ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಆಗೋದಿಲ್ಲ. ಹೀಮೋಗ್ಲೋಬಿನ್ ಅಂತ ಹೇಳ್ತೀವಲ್ಲ, ಹೀಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಈ ಹೀಮ್ ಪೋರ್ಷನ್ ಅಲ್ಲಿ ಒಂದು ಪೋರ್ಷನ್ಗೆ 4 ಆಕ್ಸಿಜನ್ ಕೂಡ್ಲಿಕ್ಕಂತೂ ಕೆಪಾಸಿಟಿ ಇರುತ್ತೆ. ಸೊ ಕಡಿಮೆ ಐರನ್ ಇರೋ ಕಾರಣಕ್ಕೆ, ಅವ್ರ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ನಿಮ್ಮ ಬಾಡಿ ಆಕ್ಸಿಜನ್ ವಿತ್ ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಕ್ಸಿಜನ್ ಇಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಜಸ್ಟ್ ಲೈಕ್ ಪೆಟ್ರೋಲ್ ಇಂದ ಗಾಡಿ ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ. ಅದೇ ರೀತಿ ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಫಂಕ್ಷನಿಂಗ್. ಸೊ ಅದು ಕಡಿಮೆ ಆಗುತ್ತೆ. ಇದು ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು? ಫಸ್ಟ್ ರಕ್ತಹೀನತೆಗೆ ಒಂದು ಡಯಟ್ ಕಾರಣ. ಎರಡನೇದು, ಕೆಲವೊಬ್ಬರಿಗೆ ಹೊಟ್ಟೆಲಿ ಹುಳ ಇರುತ್ತೆ. ಹುಳ ಇದು ದಿನ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇರುತ್ತೆ. ಹಂಗೇನಾದ್ರೂ ರಕ್ತದಲ್ಲಿ ಮೋಷನ್ ಹೋಗ್ತಾ ಇದ್ರೂ ಸಹ ನಿಮಗೆ ರಕ್ತಹೀನತೆ ಬರೋ ಒಂದು ಸಮಸ್ಯೆ ಇರಬಹುದು. ಈಗ ಒಂದು ಬಂದ್ಬಿಟ್ಟು ಫುಡ್, ಎರಡನೇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಈ ಹುಳ, ಮೂರನೇದು ಪೀರಿಯಡ್ಸ್ ಜಾಸ್ತಿ ಬ್ಲೀಡಿಂಗ್ ಆದ್ರೂ ಆಗ್ಬಹುದು. ಇದೆಲ್ಲ ಅಲ್ಲದೆ ಈ ಬೇರೆ ಏನಾದ್ರೂ ನಿಮಗೆ ಒಂದು ಆಕ್ಸಿಡೆಂಟ್ ಆಗಿ ಬ್ಲಡ್ ಲಾಸ್ ಆಯ್ತು, ಅಥವಾ ಆಪರೇಷನ್ ಬ್ಲಡ್ ಲಾಸ್ ಆಯ್ತು ಅಂದ್ರೂ ನಿಮಗೆ ರಕ್ತಹೀನತೆ ಬರ್ಬೋದು. ಸೊ ಇದು ನ್ಯಾಚುರಲ್ ಆಗಿ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅನ್ನೋದು ಇವತ್ತು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಐರನ್ ಅಂಶ ಜಾಸ್ತಿ ಇರುವಂತ ಆಹಾರ, ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ನಾನು ಹೇಳೋದು ಖರ್ಜೂರ್ ಹಣ್ಣು, ಅಂಜೀರ್ ಹಣ್ಣು, ಮತ್ತೆ ದಾಳಿಂಬ್ರಿ ಹಣ್ಣು. ಇವೆಲ್ಲ ರಿಚ್ ಇನ್ ಐರನ್. ವೆಜಿಟೇಬಲ್ಸ್ ಎಲ್ಲ ಆದ್ರೆ ಬೀಟ್ರೂಟು, ಕ್ಯಾರೆಟ್, ಇವೆಲ್ಲ ರಿಚ್ ಇನ್ ಐರನ್. ಮತ್ತೆ ಪಾಲಾಕ್ ಅಂದ್ರೆ ಸ್ಪಿನಾಚ್ ಅಂತ ಹೇಳ್ತೀವಿ, ಪನಕಲ್ ಪಲ್ಯ ಹೇಳ್ತೀವಿ, ಇದು. ಸೊ ಇದು ಹೇಗೆ, ಯಾವ ರೀತಿ ತಗೋಬೇಕು? ಮತ್ತೆ ನಮ್ಮ ಬಾಡಿಗೆ ವಿಟಮಿನ್, ಐರನ್ ಒಂದೇ ಅಲ್ಲ, ವಿಟಮಿನ್ ಸಿನೂ ಜಾಸ್ತಿ ಇರಬೇಕು. ವಿಟಮಿನ್ ಸಿ ಇಲ್ಲದೆ ಎಷ್ಟು ಐರನ್ ತಗೊಂಡ್ರು ಸಹ ಹೀರಿಕೆ ಆಗೋದಿಲ್ಲ, ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ವಿಟಮಿನ್ ಸಿ ಇಲ್ಲದೆ ಎಷ್ಟು ಐರನ್ ಕೊಟ್ಟರು ಸಹ ಬಾಡಿ ಅಬ್ಸಾರ್ಪ್ಷನ್ ಅನ್ನೋದು ಆಗೋಲ್ಲ. ಸೊ ಅದ್ರ ಜೊತೆಗೆ ವಿಟಮಿನ್ ಸಿ ಬ್ಯಾಲೆನ್ಸ್ ಅನ್ನು ಮಾಡ್ಬೇಕಾಗ್ತದೆ. ಸೊ ಇದಕ್ಕೆ ಏನಪ್ಪ ಪರಿಹಾರ? ಯಾವ ರೀತಿ ರಕ್ತಹೀನತೆಯನ್ನ ನಾವು ಹೋಗಿಸ್ಕೊಳ್ಳೋದು ಅಂದ್ರೆ, ಫಸ್ಟ್ ಬೆಳಿಗ್ಗೆ ಎದ್ದು ಕೂಡಲೇ ಅರ್ಧ ಗ್ಲಾಸ್ ಬಿಸಿನೀರಿಗೆ ಈ ವೀಟ್ ಗ್ರಾಸ್ ಪೌಡರ್ ಅನ್ನೋದು ನಿಮ್ಗೆ ಆಯುರ್ವೇದಿಕ್ ಶಾಪ್ ಅಲ್ಲೂ ಸಿಗುತ್ತೆ, ಇಲ್ಲ ಆನ್ಲೈನ್ ಸಿಗುತ್ತೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈಗ. 1 ಸ್ಪೂನ್ ಅಂದ್ರೆ ಈ ಸಣ್ಣ ಸ್ಪೂನ್ ಬರುತ್ತೆ, ಪಿಂಕ್ ಕಲರ್ ಐಸ್ ಕ್ರೀಮ್ಗೆ ಬಳಸ್ತಾರೆ ತಿನ್ನಕ್ಕೆ, ಆ ಸಣ್ಣ ಸ್ಪೂನ್ ಅಷ್ಟು 50 ml ವಾಟರ್ ಮಿಕ್ಸ್ ಮಾಡಿ ತಗೊಳ್ಳೋದು. ಒಂದು ದಿನ ಅದು ತಗೊಳ್ಳಿ, ಇನ್ನೊಂದು ದಿನ ಮೋರಿಂಗಾ ಪೌಡರ್ ಅಂತ ಹೇಳ್ತೀವಿ, ನುಗ್ಗೆ ಸೊಪ್ಪಿನ ಹುಡಿ, ಒಂದಿನ ಇದು. ಸೊ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದು ಒಂದಿನ ಅದನ್ನ ತಗೊಳ್ಳೋದ್ರಿಂದ ನಿಮಗೆ ಬೇಕಾಗಿರುವಂತ ಐರನ್ನು, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಎಲ್ಲಾನು ಇನ್ಕ್ರೀಸ್ ಆಗುತ್ತೆ ನುಗ್ಗೆ ಸೊಪ್ಪಿಂದ. ಈ ವೀಟ್ ಗ್ರಾಸ್ ಇಂದ ಈ ಬ್ಲಡ್ ಪ್ರೊಡಕ್ಷನ್, ಆಮೇಲೆ ಬ್ಲಡ್ ನಾವು ಅದನ್ನ ಗ್ರೀನ್ ಬ್ಲಡ್ ಅಂತಾನು ಕರಿತೀವಿ. ಸೊ ಎಲ್ಲ ಸೇಮ್ ಇರುತ್ತೆ. ವೀಟ್ ಗ್ರಾಸ್ ಅಲ್ಲಿ ನಮ್ಮ ಬ್ಲಡ್ ಅಲ್ಲಿ ಒಂದು ಕೆಂಪು ಕಲರು, ಅದು ಗ್ರೀನ್ ಕಲರ್ ಬಿಟ್ರೆ, ಸೊ ಪ್ಲಾಂಟ್ ಬ್ಲಡ್ ಅಂತ ನಾವು ಹೇಳ್ತೀವಿ. ಅದು ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಡೆವಲಪ್ಮೆಂಟ್ ಬೇಕಾಗಿರುವಂತ ವಿಟಮಿನ್ ಸಿಕ್ಕಿ ನಮ್ಮ ಬಾಡಿ ಅದನ್ನ ಉತ್ಪತ್ತಿ ಮಾಡುತ್ತೆ. ಸೊ ರಕ್ತಹೀನತೆ ಕಡಿಮೆ ಆಗಿ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಈ ಖರ್ಜೂರ್ ಹಣ್ಣು, ಅಂಜೀರ್ ಹಣ್ಣು, ಮತ್ತೆ ದಾಳಿಂಬ್ರಿ ಜ್ಯೂಸು ಕುಡಿಬಹುದು, ಅಥವಾ ದಿನಕ್ಕೆ 2 ದಾಳಿಂಬ್ರಿ ಹಣ್ಣನ್ನು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೆಣ್ಮಕ್ಳಾದ್ರೆ ಕಂಪಲ್ಸರಿ ತಿನ್ಲೇಬೇಕು, ಬಿಕಾಸ್ ಅದರಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸೂ ಸರಿ ಆಗ್ತದೆ.
ಬರೇ ರಕ್ತಹೀನತೆ ಒಂದಲ್ಲ, ಅದ್ರ ಜೊತೆ ಅಸೋಸಿಯೇಟೆಡ್ ಆಗಿ ಏನಾದ್ರೂ ನಿಮಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ರೂ ಸಹ ಈ ದಾಳಿಂಬರಿ ಹಣ್ಣು ಅಥವಾ ದಾಳಿಂಬರಿ ಹಣ್ಣಿನ ಜ್ಯೂಸು ಬಹಳಷ್ಟು ಹೆಲ್ಪ್ ಮಾಡ್ತದೆ. ನಾನು ಜ್ಯೂಸ್ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ, ಈಗ 1 ಲೋಟ ಜ್ಯೂಸ್ ಆಗ್ಬೇಕಂದ್ರೆ 2 ರಿಂದ 3 ದಾಳಿಂಬರಿ ಹಣ್ಣನ್ನು ಹಾಕಿ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಜಾಸ್ತಿ ಬಯೋಅವೈಲಬಿಲಿಟಿ ಆಫ್ ವಿಟಮಿನ್ಸ್ ಮತ್ತೆ ಐರನ್ ಸಿಗುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಸಂಜೆ ಸ್ನಾಕ್ಸ್ ಟೈಮಲ್ಲಿ ನೀವು 4 ಖರ್ಜೂರ ಹಣ್ಣು, 2 ಅಂಜೀರ್ ಹಣ್ಣು ತಿನ್ನಿ. ಒಣ ಅಂಜೀರ್ ಆಗಿರ್ಬೋದು, ಹಸಿ ಅಂಜೀರ್ ಆಗಿರ್ಬೋದು, ನಿಮ್ಮ ಲೊಕ್ಯಾಲಿಟಿಯಲ್ಲಿ ಯಾವ್ದು ಅವೈಲಬಿಲಿಟಿ ಇದೆಯಾ ಅದು ತಗೋಬಹುದು. ಮತ್ತೆ ಈ ಬೆಲ್ಲ ಮತ್ತೆ ಈ ಕಡಲೆ ಬೀಜ ಇದ್ರದ್ದು ಉಂಡೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಎಳ್ಳು ಉಂಡೆ ಮಾಡ್ಕೊಂಡು ತಿನ್ಬೋದು. ಇವೆಲ್ಲ ಐರನ್ ಕ್ಯಾಲ್ಸಿಯಂ ರಿಚ್ ಇರುವಂತ ಆಹಾರಗಳು. ಮತ್ತೆ ನಿಮಗೆ ಇದೊಂದೇ ಅಲ್ಲ, ಫೈಬರ್ ಅಂಶನೂ ಜಾಸ್ತಿ ಇರಬೇಕಾಗುತ್ತೆ. ಸೊ ಅದಕ್ಕೆ ಫ್ರೂಟ್ಸ್, ಎಲ್ಲಾ ರೀತಿಯ ಸೀಸನಲ್ ಫ್ರೂಟ್ಸ್ ಅನ್ನು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಮುಗಿದ್ಮೇಲೆ, ಈಗ ನಾನು ಹೇಳೋ ಪ್ರಕಾರ ಆಹಾರ 6:30ಗೆಲ್ಲ ಊಟ ಮುಗಿಸಿ ಅಂತ ಹೇಳ್ತೀನಿ. ಸೊ 8-9 ಗಂಟೆ ಟೈಮಲ್ಲಿ ಪಾಲಕ್ ಸೂಪು, ಪಾಲಕ್ನ ಒಂದು ಕಟ್ಟೆ ಪಾಲಕ್ ನೀಟಾಗಿ ತೊಳೆದು ಬಿಟ್ಟು ಅದನ್ನ ಕುಕ್ಕರ್ಲಾಗಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಮಿಕ್ಸ್ ಮಾಡ್ಕೊಂಡು ಸೂಪ್ ತರ ನೀವು ಅದನ್ನ ಕುಡಿಬಹುದು. ಒಂದು ದಿನ ಅದು ಆಲ್ಟರ್ನೇಟಿವ್ಲಿ ಬೀಟ್ರೂಟ್. ಸೊ ಪಾಲಕ್ ಸೂಪು, ಬೀಟ್ರೂಟ್ ಸೂಪು ಇವೆರಡೂ ತಗೊಳ್ಳೋದ್ರಿಂದ ಐರನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾನು ಎಷ್ಟು ಆಲ್ಮೋಸ್ಟ್ ಒಂದು 8 ರಿಂದ 10 ವೆರೈಟಿ ಹೇಳಿದ್ದೀನಿ ಈಗ. ಸೊ ಇವೆಲ್ಲ ನೀವು ನಿಮ್ಮ ಅನುಕೂಲಕ್ಕೆ, ಇಷ್ಟ ಎಲ್ಲರೂ ಇವೆಲ್ಲ ಮಾಡ್ಬೇಕಂತೇನಿಲ್ಲ. ನಾನು ಹೇಳಿರೋವು ನಿಮಗೆ ಎಲ್ಲಿ ಸೆಟ್ ಆಗ್ತದೆ, ಎಲ್ಲಿ ಇದು ಮಾಡ್ಕೋಬಹುದೋ ಆ ರೀತಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಈ ರಕ್ತಹೀನತೆ ಅನ್ನೋದು ಕಡಿಮೆ ಆಗ್ತದೆ. ರಕ್ತಹೀನತೆ ಕಡಿಮೆ ಆದ್ರೆ ತಲೆ ಚಕ್ಕರ ಬನ್ನೋದು, ಸುಸ್ತಾಗೋದು, ಸ್ಟ್ಯಾಮಿನಾ ಜಾಸ್ತಿ ಆಗ್ತದೆ, ಕೆಲಸ ಇನ್ನು ನೀವು ಫಾಸ್ಟ್ ಆಗಿ ಮಾಡಕ್ ಆಗ್ತದೆ. ಆಮೇಲೆ ನಿಮ್ಮ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ, ಗ್ರೋತ್ನು ಇರುತ್ತೆ. ಇಲ್ಲಾಂದ್ರೆ ಯಾವಾಗ್ಲೂ ಡಲ್ ಆಗಿರ್ತೀರಾ, ಸ್ಕಿನ್ ಕಂಡೀಷನ್ಸ್ ಬರ್ತವೆ, ಪಿಂಪಲ್ಸ್ ಆಗ್ತವೆ, ಬ್ಲಡ್ ಪ್ಯೂರಿಟಿನೇ ಇರೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ರಕ್ತಹೀನತೆಯಿಂದ ನೀವು ಮುಕ್ತಿ ಪಡಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.